ಸ್ನೇಹಿತರೆ, ಇವತ್ತು ನಾವು ಬಂದಿರೋ ಪ್ಲೇಸ್ ಬಂದ್ಬಿಟ್ಟು ಇಲ್ಲಿಂದನೇ ಕರ್ನಾಟಕ ಬಂದೇನಾರು ಆದರೆ ಸ್ಟ್ರೈಕು ಮತ್ತು ರ್ಯಾಲಿಗಳೆಲ್ಲ ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಅದೇ ಪ್ಲೇಸೇ ಈ ಫ್ರೀಡಮ್ ಪಾರ್ಕಿಗೆ ಬಂದಿದ್ವಿ. ಪಾರ್ಕ್ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡಿ ಡೀಟೇಲ್ಸ್ನೆಲ್ಲ ನಿಮಗೆ ಕೊಡ್ತೀನಿ, ನೀವು ಕೂಡ ನೋಡಿರಂತೆ. ಬನ್ನಿ ಗಾಯ್ಸ್. ಈ ಜೈಲಿನ ಹೆಬ್ಬಾಗಿಲು, ಇದೇ ಹೆಬ್ಬಾಗಿಲಿನಿಂದ ಕೈದಿಗಳನ್ನೆಲ್ಲ ಕರ್ಕೊಂಬರ್ತಿದ್ರು. ಈಗ ಒಳಗಡೆ ಹೋಗ್ತಾ ಇದ್ದೀನಿ. ಒಳಗಡೆ ಹೋಗಿ ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ ಯಾವ ರೀತಿ ಮಾಡಿಸಿದ್ದಾರೆ ಮರದ ಬಾಗಿಲು. ಕೈದಿಗಳು ಹೊರಗಡೆ ಹೊಡೆದು ಹೋಗ್ಬಾರ್ದು, ತಪ್ಪಿಸ್ಕೋಬಾರ್ದು ಅಂತಂದ್ಬಿಟ್ಟು ಯಾವ ರೀತಿ ಮಾಡಿಸಿದ್ದಾರೆ ನೋಡಿ. ಒಳಗಡೆಯಿಂದ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ಹೊರಗಡೆಯಿಂದ ಈ ರೀತಿ ಕಾಣಿಸುತ್ತೆ ನೋಡಿ, ಈ ರೀತಿ ಇದೆ. ಇನ್ನು ಮುಂದೆ ಹಲವಾರು ತೋರಿಸೋದಿದೆ, ಬನ್ನಿ ನೋಡೋಣ. ಆ ಕೈದಿಗಳನ್ನ ಆ ಗೇಟಿಂದ ಕರ್ಕೊಂಬಂದು ಪೊಲೀಸವರು ಯಾವಾಗಲೂ ಹಿಂಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಕೈದಿಗಳನ್ನ ಪೊಲೀಸವರು. ಬನ್ನಿ ಇದನ್ನು ಒಂದ್ಸಲ ಹೋಗಿ ನೋಡ್ಕೊಂಬರೋಣ. ನಾನೇನೋ ಕೈದಿ ಅನ್ನೋ ಫೀಲಿಂಗ್ ಆಗ್ತಿದೆ ನನಗೇನೆ ನೋಡ್ತಾ ಇದ್ರೆ. ಈಗ ನಾನು ಒಳಗಡೆ ಬಂದಾಯಿತು. ಹಿಂದೆ ಇದೆಯಲ್ಲ ಟವರು, ಈ ಟವರ್ ಹೆಸರು ಬಂದ್ಬಿಟ್ಟು ಟನಾಪ್ಟಿಕನ್ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ತಿಳಿಸ್ಕೊಂಡು ಕೊಡ್ತೀನಿ ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು ಈ ಟವರ್ನ. ಈ ಟವರ್ ಮೇಲ್ಗಡೆಯಿಂದ ಎಲ್ಲದೂ ಕಾಣಿಸುತ್ತೆ. ಈ ಕಿಚನ್ ಹಾಲು, ಆವಾಗ ಬಂದೆಖಾನೆ ಮತ್ತು ಇತರೆ ಜಾಗಗಳನ್ನು ಮೇಲ್ಗಡೆಯಿಂದ ನಿಂತು ನೋಡ್ತಾ ಇದ್ರು, ಯಾವ್ದಾದ್ರು ಕೈದಿಗಳನ್ನು ತಪ್ಪಿಸ್ಕೊಂತಾರ ಅಂತಂದ್ಬಿಟ್ಟು. ಹಾಗೆ ಈ ಜಾಗದ ಬಗ್ಗೆ ಹೇಳಬೇಕು ಅಂತ ಬಂದರೆ, ಮುಂಚೆ ಈ ಫ್ರೀಡಮ್ ಪಾರ್ಕ್ ಆಗಿರಲಿಲ್ಲ, ಸೆಂಟ್ರಲ್ ಜೈಲಾಗಿತ್ತು. ಈ ಜೈಲು ಹೇಗೆ ಫ್ರೀಡಮ್ ಪಾರ್ಕ್ ಆಗಿ ಕನ್ವರ್ಟ್ ಆಯಿತು ಅಂತಂದರೆ, 1947ರಲ್ಲಿ ಬ್ರಿಟಿಷರು ಭಾರತ ಬಿಟ್ಟು ಹೋದರು. ಭಾರತ ಬಿಟ್ಟು ಹೋದ್ಮೇಲೆ ಆ ಪಾರ್ಕು ತುಂಬಾ ಹಾಳಾಗಿತ್ತು. ಈ ಜೈಲನ್ನು ಅಭಿವೃದ್ಧಿಪಡಿಸಿ ಪಾರ್ಕ್ ಆಗಿ ಕನ್ವರ್ಟ್ ಮಾಡಿದ್ರು. ಎಕ್ಸ್ಪ್ಲೇನ್ ಮಾಡಿದ್ದು ಸಾಕು, ಇನ್ನೂ ಸ್ವಲ್ಪ ಜಾಗಗಳು ಬಾಕಿ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈ ವಾತಾವರಣ ಎಲ್ಲ ನೋಡ್ತಾ ಇದ್ರೆ ನಾನು ಬೆಂಗಳೂರಲ್ಲಿ ಇದೀನೋ ಇಲ್ವೋ ಅನ್ನಿಸ್ತಾ ಇದೆ. ಯಾವುದೋ ಸ್ವರ್ಗಕ್ಕೆ ಬಂದಿರೋ ಫೀಲಿಂಗು ಮಾತ್ರ ಹಂಗಿದೆ ಇಲ್ಲಿನ ವಾತಾವರಣ. ನೀವು ಬರಲೇಬೇಕು ಒಂದಲ್ಲ ಒಂದು ಸತಿನಾದರೂ ಈ ಫ್ರೀಡಮ್ ಪಾರ್ಕ್. ಸಿಂಗಲ್ ವಾಚ್ ಟವರಿಂದ ಮುಂದೆ ಹಂಗೆ ನಡ್ಕೊಂಡು ಬರ್ತಾಯಿದ್ರೆ ಇಲ್ಲಿ ಬ್ಯಾರಕಿ ಮತ್ತು ಬ್ಯಾರಕ್ ಎಫ್ ಅಂತ ಅಂದ್ಬಿಟ್ಟು ನೋಡೋಕ್ಕೆ ಸಿಗುತ್ತೆ. ಈ ಬ್ಯಾರಕಿನಲ್ಲಿ 100 ಜನ ಕೈದಿಗಳು ಮನೆಗಳಷ್ಟು ಇದು ಮಾಡಿದ್ದಾರೆ. ನೀವು ನೋಡು, ನನ್ನ ಹಿಂದೆ ಏನು ನೋಡ್ತಾ ಇದ್ದೀರಲ್ಲ ನೀವು, ಆ ಮಂಚಗಳ ರೀತಿ ಅದು ಬಂದು ಸಿಮೆಂಟ್ ಫ್ಲೋರಿಂಗಿಂದ ಮಾಡಿರೋ ಮಂಚಗಳು. ಇದನ್ನು ಸಿಮೆಂಟಿಂದ ಕಟ್ಸಿದ್ದಾರೆ. ಮಿನಿಮಮ್ ಅಂತಂದರೆ 100 ಇದೆ. ಅಲ್ಲಿಂದ ಅಲ್ಲಿವರೆಗೂ ಮತ್ತು ಅಲ್ಲಿಂದ ಇಲ್ಲಿವರೆಗೂ ಇದೆ. ತೋರಿಸ್ತೀನಿ ಬನ್ನಿ. ಸಿಮೆಂಟ್ದು ಇದು ಮಂಚ ಕಾಟ್ ಅಂತಾರೆ ಇದನ್ನ. ಆಯಿತು, ಆಮೇಲೆ ನೋಡಿ ಇಲ್ಲಿಂದ ಅಲ್ಲಿವರೆಗೂ ಇದೆ. ಎಣಿಸ್ಕೊಂಡು ಹೋಗ್ತಾ ಇದ್ದರೆ ಕರೆಕ್ಟಾಗಿ 100 ಇದೆ ಮಾತ್ರ. ಹಾಗೆ ಹೆಂಗೆ ಮನಿಕೊಂತ ಇದ್ರು, ಎಲ್ಲ ಓಪನ್ ಇದೆ. ಇದು ಇವಾಗ ಮಾತ್ರ ಕಾಡಾದಂಗೆ ಆಗಿದೆ. ಮುಂಚೆ ಹೆಂಗಿತ್ತ ಗೊತ್ತಿಲ್ಲ, ಇವಾಗ ಮಾತ್ರ ಕಾಡಾದಂಗೆ ಆಗಿದೆ ಮಾತ್ರ. ಇದು ಪ್ಲೇಸ್ ಬಂದ್ಬಿಟ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ BBMP ಅವರು, ಅದಕ್ಕೇನಿಲ್ಲ, ಎರಡು ಮಾತಾಡೋಂಗಿಲ್ಲ. ಆ ಕಡೆ ಸೈಡೆಲ್ಲ ತೋರಿಸೋದಿದೆ, ಆ ಕಡೆ ಸೈಡು ತೋರಿಸ್ತೀನಿ ಬನ್ನಿ. ಇವಾಗ ಕೈದಿಗಳೆಲ್ಲ ಈ ಬಂದೆಖಾನೆಯಲ್ಲಿ ಇರ್ತಾಯಿದ್ರು. ಇದನ್ನು ತೋರಿಸ್ತೀನಿ ನೋಡಿ, ಇಲ್ಲಿ ತೋರಿಸ್ತೀನಿ, ಬಂದೇ ಬಿಡ್ತು. ಹೆಲೋ, ಏನು ಚೆನ್ನಾಗಿ ಮನೆ ಕಂಡಿದ್ದೀಯಣ್ಣ ನೋಡಿ. ಹೆಲೋ, ಯಾರಿಲ್ಲ ಒಳಗಡೆ, ಈ ಬೊಂಬೆಗಳು ಮಾತ್ರ ಅಷ್ಟೆ. ಮುಂಚೆ ಕೈದಿಗಳು ಇಲ್ಲಿ ಇರ್ತಾಯಿದ್ರು, ಇವಾಗ ಬೊಂಬೆಗಳೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ಮಾಡಿ.
ನೋಡಿ ಅಣ್ಣ ಹೆಂಗೆ ಮನೆ ಕಂಡಿದ್ದಾರೆ ಸೂಪರಾಗಿ, ಯಾವ ಚಿಂತೆನೂ ಇಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಈ ರೂಮ್ ಹೆಸರು ಬಂದ್ಬಿಟ್ಟು ಸೆಲ್ಸಿಯರ್ಸ್ ಅಂತ. ನೋಡಿದ್ರಾ? ಪಕ್ಕದಲ್ಲೇ ಮತ್ತೊಂದು ಪ್ಲೇಸ್ ಇದೆ, ಆ ಪ್ಲೇಸನ್ನು ತೋರಿಸ್ತೀನಿ ಬನ್ನಿ. ತಪ್ಪು ಮಾಡಿರೋರಿಗೆ ಅವಾಗ ಗಲ್ಲಿಗೆ ಏರಿಸ್ತಾಯಿದ್ರು. ಗಲ್ಲಿಗೆ ಏರಿಸೋ ಜಾಗನೂ ಕೂಡ ಇಲ್ಲೇ ಇರೋದು. ಯಾರು ತಪ್ಪು ಮಾಡಿರ್ತಾರಲ್ಲ ಅಂಥವ್ರನ್ನ ಇಲ್ಲಿ ಗಲ್ಲಿಗೆ ಏರಿಸ್ತಾ ಇದ್ರು. ಗಲ್ಲಿಗೆ ಏರಿಸೋ ಜಾಗ ಅದನ್ನು ತೋರಿಸ್ತೀನಿ. ಜಾಗದಲ್ಲಿ ಕೈದಿಗಳನ್ನೆಲ್ಲ ನೇಣಾಕ್ತಾಯಿದ್ರು, ನೇಣಗಂಬಕ್ಕೆ ಹಂಗೆ ಏರಿಸ್ತಾ ಇದ್ರು. ನನಗೆ ಭಯ ಆಗ್ತಿದೆ ಅಲ್ಲಿ ಹೋಗೋಕ್ಕೆ. ನಮ್ಮಮ್ಮ ಹೇಳ್ತಿದ್ರು ಆ ಕಡೆ ಎಲ್ಲ ಹೋಗ್ಬೇಡ ಅಂತ. ಏನು ಮಾಡೋದು, ಬನ್ನಿ ಹೋಗಲೇಬೇಕು. ಈ ಗಿಡಗಳೆಲ್ಲ ನೋಡಿ ಎಷ್ಟು ಸಾಕತ್ತಾಗಿ ಬೆಳೆಸ್ತಾರೆ. ಇಲ್ಲಿ BBMP ಅವರೇ ಇದನ್ನೆಲ್ಲ ಬೆಳೆಸಿರೋದು ನೋಡಿ, ಎಷ್ಟು ಸಾಕಾಗಿದೆ ಮಾತ್ರ. ದೇವರೇ, ನಾನಂತ ಇಲ್ಲಿ ಬಿಟ್ಟು ಹೋಗಲ್ಲಪ್ಪ ಇವತ್ತು ಮಾತ್ರ ಮನೆಗೆ. ಇಷ್ಟು ಚೆನ್ನಾಗಿರೋ ವಾತಾವರಣ ಯಾವನಾರು ಬಿಟ್ಟೋಗೋ ಮನ್ಸು ಬರುತ್ತಾ ಹೇಳಿ? ಬರ್ರೋ ಆ ಪ್ಲೇಸಿಗೆ ಬಂದಾಯಿತು, ಒಳಗಡೆ ಹೋಗ್ತಾಯಿದ್ದೀನಿ. ಏನೋ ಬಟ್ಟೆ ಗಿಟ್ಟೆ ಎಲ್ಲ ಹಾರಾಕಿದ್ದಾರೆ ಅಲ್ಲಿ, ಬನ್ನಿ ನೋಡೋಣ. ಸೊ ಗಾಯ್ಸ್, ಆ ಪ್ಲೇಸಿಗೆ ಬಂದಿದ್ದೀನಿ. ನನಗೆ ಭಯ ಆಗ್ತಿದೆ. ನಾನು ಹಿಂದೆ ಇದೆ ನೋಡಿ, ತೋರಿಸಿ ಹಂಗೆ. ಇಲ್ಲಿ ಹಗ್ಗ ಹಾಕ್ಬಿಡೋರು, ಇಲ್ಲಿ ನಿಲ್ಲಿಸ್ಬಿಟ್ಟು ಈ ಬಾಗಿಲ ಹಂಗೆ ಓಪನ್ ಮಾಡೋರು ನೋಡಿ. ಎಲ್ಲ ಸದ್ಯಕ್ಕೆ ಕಸ ಎಲ್ಲ ತುಂಬಿದೆ. ಆಗಿನ ಕಾಲದಲ್ಲಿ ಈ ರೀತಿ ಇರ್ತಾಯಿತ್ತು ನೋಡಿ. ನನಗೆ ನೋಡ್ತಾ ಇದ್ರೆ ನನಗೆ ಒಂಥರ ಭಯ ಆಗ್ತಿದೆ. ಇಲ್ಲಿ ಇದು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಮೇಲ್ಗಡೆ ಇದಕ್ಕೆ ಹಗ್ಗ ಹಾಕ್ಬಿಟ್ಟು ಕೆಳಗಡೆ ಇದೆಯಲ್ಲ, ಇದು ಇಲ್ಲಿ ನಿಲ್ಲಿಸ್ಬಿಟ್ಟು ಪಟ್ಟಂತ ತೆಗಿಯೋರು. ಅವರಲ್ಲೇ ದೇವರೇ ನೆನೆಸ್ಕೊಂತಿದ್ರೆ ನನಗೆ ಜೀವ ಡಗ್ 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 ಅಂತಿದೆ. ಅವ್ರ ಜೀವ ದೇವ್ರಿಗೆ ಹೇಳ್ಬೇಕು. ಹಂಗೆ ಸ್ವಲ್ಪ ದೂರ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಚಿಕ್ಕ ಮಕ್ಕಳು ಪ್ಲೇ ಗ್ರೌಂಡು ಎಲ್ಲ ಇದೆ, ಅದು ತೋರಿಸ್ತೀನಿ. ಚಿಕ್ಕ ಆಡ್ತಾವೆ ಅಲ್ಲೇ. ನಾವೇನು ಹೋಗೋದು, ಹಂಗೆ ಒಂದ್ಸಲ ಝೂಮಾಗಿ ತೋರಿಸ್ಬಿಡ್ತೀನಿ, ಅದನ್ನ ನೋಡ್ಕೊಂಬಿಡಿ. ಅಕಸ್ಮಾತ್ ಚಿಕ್ಕ ಮಕ್ಳನ್ನ ಕರ್ಕೊಂಬಂದವರು ಕೂಡ ಇಲ್ಲಿ ಚಿಕ್ಕ ಮಕ್ಳನ್ನ ಬಿಟ್ಟು ಆಟ ಆಡಿಸ್ಬೋದು. ಮತ್ತು ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ ಮಾತ್ರ ನೋಡೋದಕ್ಕೆ. ಅದಕ್ಕೆ ಎರಡು ಮಾತಿಲ್ಲ, ಹೇಳ್ಬಿಟ್ಟಿದ್ದೀನಿ. ಬೆಂಗಳೂರು ಕಡೆಗೆ ಯಾರಾದ್ರು ಬಂದಾಗ ಹಳ್ಳಿ ಕಡೆಯಿಂದ ಒಂದ್ಸಲಿನಾದ್ರು ನೋಡೋದಕ್ಕೆ ಬನ್ನಿ ಆಯಿತಾ. ನೋಡಿ ಚಿಕ್ಕಗಳೆಲ್ಲ ಆಡ್ತಾವೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಏನಾದ್ರು ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸು ಕೂಡ ಖಾಲಿ ಇದೆ, ಕಮೆಂಟ್ ಮಾಡಿ. ಹಾಗೆ ಯಾವ ರೀತಿ ಟ್ರಾವೆಲಿಂಗ್ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಎಕ್ಸ್ಪ್ಲೋರ್ ಮಾಡೋ ಪ್ರಯತ್ನ ನಾನು ಮಾಡ್ತೀನಿ. ಹಾಗೆ ಮತ್ತು ವಿಡಿಯೋ ಚೆನ್ನಾಗಿ ಬರ್ತಿಲ್ವ, ನಾನೇನು ತಪ್ಪುಗಳು ಮಾಡ್ತಾಯಿದ್ದೀನೋ ಅದನ್ನೆಲ್ಲ ಕಮೆಂಟ್ ಮಾಡಿ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಸರಿಪಡಿಸ್ಕೊಂಡು ಅಂತ ಹೇಳ್ತೀನಿ. ಮತ್ತು ನಾನು ಹೋಗಿ ಬರೋ ಟೈಮ್ ಆಗಿದೆ ಗೈಸ್. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಗುಡ್ ಬಾಯ್.